ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಆ್ಯನಿವರ್ಸರಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಸೊ ನಾವು ಅದರ ಹಿಂದಿನ ದಿನ ಕೂತ್ಕೊಂಡು ಎಣಿಸ್ತಾ ಇದ್ವಿ. ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್, 4th ಇಯರ್ ಆ್ಯನಿವರ್ಸರಿ ಈ ವರ್ಷ ಅಂತ. ಫೈನಲಿ ಬೇಬಿನ ಮಲಗಿಸಿ ಎಷ್ಟು ಟಯರ್ಡ್ ಆಗೋಗಿತ್ತಂದರೆ ಆ್ಯನಿವರ್ಸರಿ ವಿಶ್ ಮಾಡೋಕ್ಕೂ ಜೀವ ಇದ್ದಿಲ್ಲ, ಆ ಲೆವೆಲಿಗೆ ಟಯರ್ಡ್ ಆಗೋಗಿದ್ವಿ. ಸೊ ಒಬ್ರನ್ನೊಬ್ರು ಹಾಗೆ ಮಾಡಿ ವಿಶ್ ಮಾಡಿ ನಂತರ ಏನೂ ಇಲ್ಲ, ಸೀದಾ ಹೋಗ್ಬಿಟ್ಟು ಇಬ್ಬರು ದಬಾಕೊಂಡಿದ್ವಿ. ಸುಖದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ಹಾಯ್, ಸೊ ಇವತ್ತು ಆ್ಯನಿವರ್ಸರಿ ಡೇ ದಿನ ಕನ್ನ. ಇವತ್ತು ಪಪ್ಪ ಮಮ್ಮಿ ಆ್ಯನಿವರ್ಸರಿ. ಹೋದ ವರ್ಷ ಇವನು ಫೆಬ್ ಟೈಮಲ್ಲಿ ನಾನು ಹೊಟ್ಟೆಲಿದ್ದ ಗುಡ್ಡು ಗುಡ್ಡು ಗುದ್ದು 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 ಅಂತ ಗುದ್ದುತ್ತಿದ್ರಿ ಅಲ್ಲಪ್ಪ ನೀವು? ಹೆಂಗೆ ಗುದ್ದುತ್ತಿದ್ರಮ್ಮ? ಗುದ್ದು ಬರ್ಡಾ? ನನಗೆ ಬರ್ಡ್ ಅಂದರೆ ತುಂಬ ಇಷ್ಟ. ಬರ್ಡ್ 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 ಅಂತ ಇರ್ತಾನೆ. ಸೊ ಯಾ ಕಣಮ್ಮ, ಹ್ಯಾಪಿ ಆ್ಯನಿವರ್ಸರಿ ಹೇಳು ಅಮ್ಮಂಗೆ. ಹ್ಯಾಪಿ ಆ್ಯನಿವರ್ಸರಿ. ಐ ಗೆಸ್ ಈ ಆ್ಯನಿವರ್ಸರಿ ನಮ್ಮ ಗ್ರೇಟೆಸ್ಟ್ ಗಿಫ್ಟ್ ಅಂತಂದರೆ ನಮ್ಮ ಮಗನೇ. ಲೈಕ್ ಇಷ್ಟು ದಿನ 2 of us, ನಾವು ಇಟ್ಸ್ ಕಂಪ್ಲೀಟ್ ಫ್ಯಾಮಿಲಿ. ಸೊ ಚೆನ್ನಾಗಿ ಅನ್ನಿಸ್ತದೆ. ಇದು ಆ್ಯನಿವರ್ಸರಿ ಸ್ವಲ್ಪ ಡಿಫ್ರೆಂಟಾಗಿದೆ ಈ ಸಲದ್ದು. ಇಷ್ಟು ದಿನ ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ಬಟ್ ಇವಾಗ ನಮ್ಮ ಕಣ್ಣನ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಲಕ್ಕಿಲಿ ಲೇಟಾಗಿ ಎದ್ದಿದ್ದಾನೆ, 8:30. ನಾವು ಅದು ಬ್ಲ್ಯಾಕ್ಔಟ್ ಕರ್ಟನ್ಸ್ ಅಂತ ಸಿಗುತ್ತೆ ಅಮೆಝಾನಲ್ಲಿ. ಓಕೆ, ಸೊ ಇವನಿಗೆ ಏನು ಆಗ್ತಿತ್ತು ಪ್ರಾಬ್ಲಮ್ ಇನ್ನೂ ನಮಗೆ ಗೊತ್ತಿಲ್ಲ. 6:30 ಬೆಳಕು ಕಿಟಕಿಯಿಂದ ಬರ್ತಾಯಿತ್ತಲ್ವ. ಸೊ ಹಾಗೆ ನಾರ್ಮಲ್ ಕರ್ಟನ್ಸಿಂದ ಪೀಪ್ ಆಗುತ್ತೆ ಅದು ಸ್ಟಿಲ್. ಸೊ ಹಾಗಾಗಿ ಬೆಳಗ್ಗೆ ಆಯಿತು ಅಂತ ಎದ್ಬಿಡ್ತಾ ಇದ್ದ. ಸೊ ಹಾಗಾಗಿ ವಿ ಟ್ರೈಡ್, ಓಕೆ ಬ್ಲ್ಯಾಕ್ಔಟ್ ಕರ್ಟನ್ಸ್ ನೋಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅವ್ನು ಕಾನ್ಸ್ಟೆಂಟ್ಲಿ ಎದ್ದೊಳ್ತಾನೆ 5:30, 6:30, 7:30, 8:30ವರೆಗೂ ಹಿಂಗೆ ಎದ್ದೊಳ್ತಾನೆ ಇದ್ದ. ಬಟ್ ಹಿ ವಾಸ್ ಟೇಕಿಂಗ್ ಫೀಡ್ ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ಸ್ಲೀಪ್. ಸೊ ನೋಡಬೇಕಿದು ಎಷ್ಟು ದಿನ ವರ್ಕ್ ಆಗುತ್ತೆ ಅಂತ. ಹಾಗಾಗಿ ಇವತ್ತು 8:30 ಎದ್ದಿದ್ದಾನೆ. ಚೆನ್ನಾಗಿ ನಿದ್ದೆ ಆಗಿದೆ ಅವನಿಗೂ, ನಮಗೂ ಒಂದು ಲೆವೆಲ್ಲಿಗೆ ನಿದ್ದೆ ಆಗಿದೆ. ವೀಕೆಂಡಲ್ವ ಸ್ವಲ್ಪ ನಾವು ಲೇಟಾಗಿ ಹೇಳೋಣ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. 6:30 ಎದ್ದೊಳ್ಬಾರ್ದಪ್ಪ ಅಂತ ರಾತ್ರಿ ನೆನೆಸ್ಕೊಂಡು ಮಲ್ಕೊಂಡಿದ್ದೀವಿ ನಾವಿವತ್ತು. ಸೊ ಯಾ, ವಾಸ್ ದ ಸ್ಟೋರಿ ಸೋ ಫಾರ್. ಇವಾಗ ಇವನಿಗೆ ಬೇಗ ಏನಾದರೂ ತಿನ್ನೋಕ್ಕೆ ಕೊಟ್ಟು ನಾವು ನೋಡೋಣ, ಟ್ರೈ ಮಾಡ್ತೇವೆ. ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಅಲ್ಲೇನೋ ಗೊತ್ತಿಲ್ಲ, ಬಿಕಾಸ್ ತುಂಬ ಲೇಟಾಗಿ ಎದ್ದಿದ್ದೀವಿ. ಸಂಜೆ ವಿ ಆರ್ ಗೋಯಿಂಗ್ ಔಟ್ ಫಾರ್ ಅ ಡಿನ್ನರ್. ಲೆಟ್ಸ್ ಸಿ ಹೌ ಡೇ ಗೋಸ್. ಆಂಜನೇಯನ್ನ ನೋಡಿ, ಸ್ಟ್ರಾಬೆರಿ ಕೊಟ್ಟಿದ್ದಕ್ಕೆ ಮಿನಿ ಆಂಜನೇಯ ಆಗಿದ್ದಾನೆ. ಇವತ್ತೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾನೆ ಮೂರ್ತಿ, ಇಲ್ಲಾಂದರೆ ಫುಲ್ ತಲೆ ಕಿವಿ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ. ಸ್ಟ್ರಾಬೆರಿ ಕಲರು, ಸ್ಟ್ರಾಬೆರಿ ಮತ್ತು ಡ್ರ್ಯಾಗನ್ ಫ್ರೂಟ್, ಇವೆರಡು ಫ್ರೂಟಿಗೂ ಅಷ್ಟೇ ಹೀಗೆ ಮುಖ ಮೂತಿ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆ್ಯಂಡ್ ನಾನಿಲ್ಲಿ ಪಾಪುಗೆ ಉಪ್ಮಾ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಉಪ್ಮಾದಲ್ಲಿ ನಾನು ಈ ಥರ, ನನಗೆ ಪ್ಲೇನ್ ಉಪ್ಮಾ ನಾನು ಯೂಶಲಿ ನಾನು ತಿನ್ನಲ್ಲ, ಅವನಿಗೂ ಕೊಡಲ್ಲ. ಸೊ ಈ ಥರ ಎಲ್ಲ ವೆಜಿಟೇಬಲ್ಸು ಹಾಕ್ಬಿಟ್ಟು ಸ್ವಲ್ಪ ಕುಕ್ ಮಾಡ್ತೇನೆ ನೀಟಾಗಿ. ಸೊ ದಟ್ ಲಿಟಲ್ ಬಿಟ್ ಸ್ವಲ್ಪ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು ಅನ್ನೋ ಅಷ್ಟು ನಾನು ಕುಕ್ ಮಾಡ್ತೀನಿ ನೀಟಾಗಿ. ಆ್ಯಂಡ್ ನೀವು ಆಶ್ಚರ್ಯ ಪಡ್ಬೋದು, ಅವ್ನು ತಿಂತಾನ ಇಷ್ಟೆಲ್ಲ ತರಕಾರಿ ಹಾಕಿದ್ದು ಹೀಗೆ ಅಂತ ಎಲ್ಲ. ಬಟ್ ಅವ್ನು ತಿಂತಾನೆ. ಅವ್ನಿಗಿರೋದು 4 ಹಲ್ಲು ಇವಾಗ. ಬಟ್ ನಾನು ಅವನಿಗೆ 6 monthsinದಾನು ಹೀಗೆ ಹಲ್ಲು ಇಲ್ದಾಗಿಂದನೂ ನಾನು ಅವನಿಗೆ ಹೀಗೆ ತಿನ್ನಿಸ್ತಾ ಇರೋದು. ಸೊ ಅಂದರೆ ಬೇಸಿಕಲಿ ಕೈಯಲ್ಲಿ ಸ್ಮ್ಯಾಶ್ ಆಗೋಂಥ ಯಾವುದೇ ಫುಡ್ ಕೊಟ್ಟರು ಅವ್ರಿಗೆ ಸ್ಮ್ಯಾಶ್ ಆಗ್ತಾ ಇಲ್ಲ ಅಂತಂದರೆ ಇಟ್ಸ್ ಆಬ್ವಿಯಸ್ ಅವ್ರಿಗೆ ಹಲ್ಲಿಲ್ದಂಗೆ ಅವ್ರಿಗೆ ಅದನ್ನು ಚೀವ್ ಮಾಡೋಕ್ಕೆ ಬರಲ್ಲ ಅಂತ. ನಿಮ್ಮ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಆಗ್ತಾಯಿದೆ ಅಂದರೆ ಆ ಫುಡ್ಡೆಲ್ಲ ಅವ್ರು ದವಡಲ್ಲಿ ಚೀವ್ ಮಾಡಿಬಿಟ್ಟು ತಿಂತಾರೆ. ಸೊ ಯು ನೀಡ್ ನಾಟ್ ಟು ವರಿ ಆನ್ ದ್ಯಾಟ್. ಆ್ಯಂಡ್ ಹಸ್ಬೆಂಡ್ ಅವರು ಆ್ಯನಿವರ್ಸರಿ ಸ್ಪೆಷಲ್ ಅಂತಲೇ ಇಲ್ಲ, ಅವನು ಆ್ಯಕ್ಚುಲಿ ಮಾಡ್ತಾನೆ, ಯಾವಾಗಲೂ ಮಾಡ್ತಿರ್ತಾನೆ ಟೀ ಕಾಫಿ ಎಲ್ಲ. ಇವತ್ತು ಕಾಫಿ ಮಾಡಿಕೊಡ್ತಾ ಇದ್ದಾನೆ ನನಗೆ. ಹಾಂ ಹೇಳು. ಹಂಗಿರೆ ಟೀ ಮಾಡಬೇಕಿತ್ತು.
ನೀನೇ ಏನೋ ಪಾತ್ರ ಇಲ್ಲ ಅಂತೆಲ್ಲ, ಇನ್ನು ಆಂಟಿ ಬಂದಿಲ್ಲ ಪಾತ್ರೆ ತೊಳಿಯೋಕೆ ಅಂದೆ, ಟೀ ಪಾತ್ರ ಇಲ್ಲ ಅಂದೆ, ಅದಕ್ಕೆ ನಮ್ ಕಾಫಿ ಮಾಡ್ತೀನಿ. ಐ ಲವ್ ಕಾಫಿ. ನೀನು ಕುಡಿಯೋ ಟೀ, ನಾನು ಮಸಾಲೆ ಟೀ ಮಾಡ್ತೀನಲ್ಲ ಅದಕ್ಕಿಂತ ನಿನಗೆ ಕಾಫಿ ಇಷ್ಟನಾ? ನೀನು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಯಾರ್ಯಾರೋ ಮಾಡಿದ್ರೆ ಟೀ ಇಷ್ಟ ಆಗಲ್ಲ, ನೀನು ನನಗೆ ಮಾಡು ಅಂತೀಯ. ನಾನು ಅಷ್ಟು ಚೆನ್ನಾಗಿ ಟೀ ಮಾಡಂಗಿದ್ರೆ ನಾನೇ ಕಾಫಿ ಫ್ರೀ ಆಗ್ತಿದ್ದೆ. ಸೊ ಇವನಿಲ್ಲಿ ಶೋಲ್ಡರ್ ಪೇನ್ ಮಾಡ್ಕೊಂಡಿದ್ದಾನೆ. ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿ ಜೋರಾಗಿ ಹಿಂಗೆ ಸ್ಮ್ಯಾಶ್ ಮಾಡೋಕ್ಕೆ ಹೋಗಿ ಶೋಲ್ಡರ್ ಪೇನ್ ಆಗಿದೆ ಅವನಿಗೆ. ಸೊ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದಾನೆ, ಬಟ್ ಸ್ಟಿಲ್ ಅದು ಇನ್ನೂ ಕಡಿಮೆ ಆಗಿಲ್ಲ. ಪೇನ್ ಕಿಲ್ಲರ್ಸು ಅದೆಲ್ಲ ತೊಗೊಂಡ್ರು ಇನ್ನೂ ಹಾಗೆ ಸ್ವಲ್ಪ ಇದೆ, ಇನ್ನೂ ಪೇಯ್ನ್ ಇದೆ. ಆ್ಯಂಡ್ ನೆನ್ನೆ ಏನೋ ಹಿಂಗೆ ಹೋಗ್ಬೇಕಾದ್ರೆ ಫುಲ್ಲು ತಳ್ಳಿಬಿಟ್ರಂತೆ. ಸೊ ಹಾಗಾಗಿ ಇನ್ನೂ ಪೇಯ್ನ್ ಅವನಿಗೆ ಜಾಸ್ತಿ ಆಗಿದೆ. ಆ್ಯಂಡ್ ಅದೇ ರೀಸನ್ಗೆ ಇವತ್ತು ಸ್ವಲ್ಪ ಲೇಟಾಗಿದ್ವಿ. ಆ್ಯಂಡ್ ಗೊತ್ತಿಲ್ಲ 12 ಅಷ್ಟೊತ್ತಿಗೆಲ್ಲ ಟೆಂಪಲ್ ಕ್ಲೋಸ್ ಆಗುತ್ತೆ, ಹಾಗಾಗಿ ಹೋಗೋಕ್ಕಾಗತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ವಿ ವಿಲ್ ಟ್ರೈ. ಫಸ್ಟು ಹೊಟ್ಟೆಗೆ ಏನಾದರೂ ತಿಂದು ಅವನಿಗೂ ಏನಾದರೂ ತಿನ್ನಿಸಿ, ಬಿಕಾಸ್ ನಾನು ನೆನ್ನೆ ಫಾಸ್ಟಿಂಗಲ್ಲಿದ್ದೆ, ಏಕಾದಶಿ ಫಾಸ್ಟಿಂಗಲ್ಲಿದ್ವಿ. ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಈಗ ಫೀಡಿಂಗ್ ಮಾಡೋದ್ರಿಂದ ಅಂತೂ ಇನ್ನೂ ಭಾಳ ಹಸಿವಾಗೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಆಯ್ತು ತಡಿಯಮ್ಮ, ಉಪ್ಪಿಟ್ಟು ಆಯಿತು ಕೊಡ್ತೀನಿ. ಸೊ ಹಾಗಾಗಿ ನನಗೂ ತುಂಬ ಹಸಿವಾಗ್ತಾ ಇದೆ. ಫಸ್ಟು ಕಾಫಿ ಏನಾದರೂ, ನಾನು ಯೂಶ್ವಲಿ ಕಾಫಿ ಕುಡಿಯಲ್ಲ ಬೆಳಗ್ಗೆ, ಕಾಫಿ ಟೀ ಅಥವಾ ಏನಾದರೂ. ಬಟ್ ಸ್ಯಾಟರ್ಡೆ ಸಂಡೇ ಏನೂ ಮಾಡೋಕ್ಕಾಗಲ್ಲ, ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡ್ತೀವಿ, ಅದು ಇದು, ಹಾಗಾಗಿ ಲೇಟ್ ಆಗಿಬಿಡತ್ತೆ ಅದು. ಹಂಗಾಗಿ ಫಸ್ಟ್ ಏನಾದರೂ ಹೊಟ್ಟೆಗೆ ಹಾಕ್ಕೊಂಬಿಟ್ಟೆ ನೆಕ್ಸ್ಟ್ ನಮ್ಮ ಕೆಲಸಗಳು. ಇದು ಸೋಸ್ಬೇಕಿತ್ತು ನಂಗೆ. ಅದು ಕಾಫಿ ಟೀಯಲ್ಲಿ ಕೆನೆ ಬಂದರೆ ನಂಗೆ ಇಷ್ಟ ಆಗಲ್ಲ, ಒಂಥರ ವಾಮಿಟ್ ಬರೋಂಗೆ ಅನಿಸ್ಬಿಡತ್ತೆ. ಆಲ್ರೆಡಿ ಕಾಫಿ ಪುಡಿ ಹಾಕಿದೆ ಅಲ್ಲಿ, ಮತ್ತಿನ್ನೇನು ಸೋಸ್ಲಿ ನಾನು? ಸೊ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಕೆನೆ ಬಂದರೆ ಕಾಫಿ ಅಥವಾ ಟೀಯಲ್ಲಿ. ಒಂದೊಂದ್ಸಲ ಹಾಗೆ ಆಗುತ್ತೆ. ಕೆಲವೊಬ್ರು ಮನೇಲಿ ಹೋಗಿರ್ತೀವ, ನನಗೆ ನೆನಪಿದೆ, ಟೀ ಕೊಟ್ಟಿದ್ರು ಆಯಿತಾ ಯಾರೋ ಮನೆಯಲ್ಲಿ ಊರಲ್ಲಿ. ಅದು ಫುಲ್ಲು ಟೀಯಲ್ಲಿ ನನಗೆ ಹೆಂಗೆ ಕೆನೆ ಸಿಕ್ತು ಅಂತ ನಂಗೆ ನಿಜ ಅರ್ಥ ಆಗಲಿಲ್ಲ. ಅವ್ರು ಮೋಸ್ಟ್ಲಿ ಟೀ ಡಿಕಾಕ್ಷನ್ ಮಾಡಿ ಕೊನೆಗೆ ಹಿಂಗೆ ಹಾಕ್ತಾರಲ್ಲ ಹಾಲು, ಆ ಥರ ಏನೋ ಮಾಡಿದ್ರು ಅನಿಸುತ್ತೆ ಅವರು. ಸೊ ಹಾಗಾಗಿ ಫುಲ್ ಕೆನೆ ಇತ್ತು. ನನಗೇನು ಗಂಟ್ಲಿಂದ ಹಿಂಗೆ ಇಳಿತಾ ಇಲ್ಲ, ನನಗೆ ಒಂಥರ ಕಕ್ಬಿಡ್ತೀನೇನೋ ಅನ್ನೋ ಥರ ಫೀಲಿಂಗ್. ತುಂಬ ಕಷ್ಟಪಟ್ಟು ಕುಡ್ದಿದ್ದೀನಿ ನಾನು ಅವತ್ತು. ಸೊ ಒಬ್ರೊಬ್ರಿಗೆ ಆ್ಯಕ್ಚುಲಿ ಅದಿಷ್ಟ ಆಗಲ್ಲ ಕೆನೆ ಹಂಗೆ ಸಿಕ್ಕಿದಾಗ. ಸೊ ಐ ಆಮ್ ಶ್ಯೂರ್ ಸುಮಾರು ಜನ ನಂತರ ಇರ್ತೀರ ನೀವು ಅಂತ. ಸೊ ಇದು ಸೀಡ್ಸ್ ಪೌಡ್ರ್ ಮಾಡಿದ್ದಿದ್ದು. ಸೊ ಅದನ್ನು ನಾನು ಡೈಲಿ ಒಂದು ಚೂಚೂರು ಕೊಡ್ತೀನಿ. ಸೊ ಹಿಂಗೇನೆ ಸ್ಪೂನಲ್ಲಿ ನೀವು ಕೊಡ್ಬೋದು. ಇದು ಫೈನ್ ಪೌಡರ್ ಆಗಿದೆ, ನನಗಿಷ್ಟ ಇದೆ ಆ್ಯಕ್ಚುಲಿ. ಬಾಟಲ್ನ ಅಲ್ಲಿ ಮೇಲಿಡೋಕ್ಕೆ ಹೋಗಿ ಮಿಸ್ ಆಗಿ ಜಾರಿ ಬಿದ್ದು ಒಡೆದೋಯ್ತು. ಸೊ ಫ್ರೆಶ್ ಬ್ಯಾಚ್ ಆ್ಯಕ್ಚುಲಿ ನಾನು ಮಾಡಿದ್ದು. ಎಲ್ಲ ಸೀಡ್ಸ್ಗಳನ್ನು ಹಾಕಿ ಫ್ರೈ ಮಾಡಿ ಅದನ್ನು ಫೈನ್ ಪೌಡರ್ ಮಾಡಿದ್ದೆ. ಇನ್ನೂ ಒಂದು 3-4 ಡೇಸು ಆಗಿದ್ದಿಲ್ಲ. ಅದು ಆ್ಯಕ್ಚುಲಿ ಆಲ್ಮೋಸ್ಟ್ 1 ಮಂತ್ ಬರುತ್ತೆ ಒಂದು ಸಲ ಮಾಡಿದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಒಡೆದೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಗ್ಲಾಸು ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲದು ಗ್ಲಾಸೇ ಇರೋದು. ಗ್ಲಾಸ್ ಅಥವಾ ಸ್ಟೀಲ್ ಸ್ಟೋರೇಜ್ ಕಂಟೈನರ್ಸ್ಗಳು ಮೆಜಾರಿಟಿ ಗ್ಲಾಸೇ ಇರೋದು. ನಾನು ಕೇರ್ಫುಲ್ಲಾಗಿ, ನನಗೆ ಅದೊಂಥರ ಯೂಸ್ ಟು ಇಟ್ ಆಗಿದೆ ಇವಾಗ. ಅಷ್ಟೊಂದು ನಾನು ಗ್ಲಾಸ್ ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡಾಗ ಹೊಡಿತಾ ಇದ್ದೆ, ಬಟ್ ಇವಾಗ ನನಗೇನು ಹಂಗೆ ಅನಿಸಲ್ಲ. ನಾನು ತುಂಬ ರೇರ್ ಹೊಡಿಯೋದು, ಬಟ್ ಇದು ಹೆಂಗೆ ಹೊಡಿತು ಅಂತ ಗೊತ್ತಾಗಲಿಲ್ಲ ಅವತ್ತು. ಆ್ಯಂಡ್ ಗ್ಲಾಸ್ನ ನಾನು ಯಾವತ್ತಿದ್ರೂ ಅದನ್ನು ಬಿಸಾಡಬೇಕಾದ್ರೆ ನೀಟಾಗಿ ಪೇಪರಲ್ಲಿ ರ್ಯಾಪ್ ಮಾಡಿ ಅದನ್ನು ಇಂಟು ಮಾರ್ಕ್ನ ಬರೆದು ಬಿಸಾಡ್ತೀನಿ. ಬಿಕಾಸ್ ಅವರು ಕ್ಲೀನ್ ಮಾಡೋರಿಗೆ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ನಾವು ಆ ಕವರೊಳಗೆ ಗ್ಲಾಸ್ ಹಾಕಿದ್ದೀವಿ ಏನು ಅಂತ. ಸೊ ಹಾಗಾಗಿ ನೀಟಾಗಿ ಇಂಟು ಮಾರ್ಕ್ ಬರೆದು ನಾನು ಬಿಸಾಕ್ತೇನೆ. ಅಂದರೆ ಸಮ್ಟೈಮ್ಸ್ ಅವರು ಅಂದರೆ ಗ್ಲಾಸು ಚುಚ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರಾದ್ರೂ ಲೈಕ್ ಸೇಫಾಗಿರೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಐ ವಿಲ್ ಡೂ ಮೈ ಬಿಟ್ ಟು ಕೀಪ್ ದಮ್ ಸೇಫ್. ಸೊ ಈಗ ರೆಡಿ ಆಗಿದ್ದೀವಿ. ಟೈಮ್ ಆಲ್ಮೋಸ್ಟ್ 12:30 ಆಗ್ತಾಯಿದೆ. 1 o'clockವರೆಗೂ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ 1 o'clockವರೆಗೂ ಓಪನ್ ಇರುತ್ತೆ. ಸೊ ಹಾಗಾಗಿ ವಿ ಆರ್ ಜಸ್ಟ್ ಹೋಪಿಂಗ್. ಎವ್ರಿ ಟೈಮ್ ಹೀಗೆ ಆಗುತ್ತೆ. ನಮ್ಮ ಆ್ಯನಿವರ್ಸರಿ, ಬರ್ಡೇಸ್ ಎಲ್ಲದಕ್ಕೂ ನಮ್ಗೆ ಲೇಟೇ ಆಗೋದು. ಲಾಸ್ಟ್ ಮಿನಿಟಲ್ಲಿ ಹೋಪ್ ಮಾಡ್ತಿರ್ತೀವಿ, ಓಕೆ
ಟೆಂಪಲ್ ಇರಲಿ ಅಂತ. ಸೊ ನಂಗೆ ನೀಟಾಗೆಲ್ಲ ಉಟ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ಆಲ್ ಮೈ ಬ್ಲೌಸಸ್ ಆರ್ ಸೂಪರ್ ಲೂಸ್ ರೈಟ್ ನಾವು. ದೊಗ್ಲ ನಮ್ಮ ಅಮ್ಮಂದು ಏನೋ ಬಟ್ಟೆ ಹಾಕ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಬರ್ತಾಯಿದೆ ನನಗೆ. ಆ್ಯಂಡ್ ಐ ಆಮ್ ಹ್ಯಾಪಿ ಆ್ಯಂಡ್ ಸ್ಯಾಡ್ ಅಟ್ ದ ಸೇಮ್ ಟೈಮ್. ಹ್ಯಾಪಿ ಬಿಕಾಸ್ ವೆಯ್ಟ್ ಲಾಸ್ ಆಗಿದೆ ಅಂತ, ಆ್ಯಂಡ್ ಸ್ಯಾಡ್ ಬಿಕಾಸ್ ಪರ್ಫೆಕ್ಟಾಗಿ ಫಿಟ್ ಕೂರ್ತಾ ಇಲ್ಲ. ಬಟ್ ಯಾ ಸ್ಟಿಲ್ ಐ ಕ್ಯಾನ್ ಗಿವ್ ಇಟ್ ಫಾರ್ ದ ಸ್ಟಿಚಿಂಗ್ ಆ್ಯಂಡ್ ಅದು ಸರಿ ಹೋಗುತ್ತೆ. ಐ ಆಮ್ ಅಷ್ಟೊಂದೆಲ್ಲ ಅದು ಕನ್ಸರ್ನ್ ಇಲ್ಲ. ಆ್ಯಂಡ್ ನಾನು ನೀಟಾಗಿದೆ ನೋಡ್ಕೊಳ್ಳೋಕ್ಕಾಗಿಲ್ಲ. ಇದು ಕಾಟನ್ ಸ್ಯಾರಿ ಆಗಿರೋದ್ರಿಂದ ಇದು ಟೈಮ್ ತೊಗೊಳುತ್ತೆ. ನೀಟಾಗಿ ಪ್ಲೀಟ್ಸ್ ಮಾಡಬೇಕು, ಅಷ್ಟೊಂದೆಲ್ಲ ಟೈಮ್ ಇಲ್ಲ ನನಗೆ. ಆ್ಯಂಡ್ ಇವ್ನು ನನಗೆ ರೆಡಿ ಆಗೋಕ್ಕೆ ಬಿಡ್ತಾಯಿಲ್ಲ. ಡೋರ್ನ ಹಿಂಗೆ ಹಾಕ್ತಾನೆ ತೆಗಿತಾನೆ, ಬರೀ ಇದೇ ಮಾಡ್ತಿದ್ದಾನೆ. ನಂಗೆ ಅಲ್ಲಿ ನೋಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಹಂಗೆ ಮಾಡ್ತಿದ್ದಾನೆ. ಈಗ ಹೆಂಗೆ ಅಂದರೆ ಒಬ್ಬರು ರೆಡಿ ಆಗ್ತಾ ಇರಬೇಕು, ಒಬ್ಬರು ಅವನು ಹಿಂದೆ ಮುಂದೆ ಇರಬೇಕು, ಒಬ್ಬರು ಸ್ನಾನ ಮಾಡೋಕ್ಕೆ ಹೋಗ್ಬೇಕು, ಹಿಂಗಾಗುತ್ತೆ. ಇನ್ನೊಬ್ಬರು ಅವೈಲೇಬಲ್ ಇರೋಲ್ಲ, ಇನ್ನೊಬ್ರು ರೆಡಿ ಆಗಬೇಕಾಗ್ತದೆ, ಸ್ನಾನ ಮಾಡೋದು ಇದಕ್ಕೆ ಹೋಗಿರ್ತೀವಿ. ಸೊ ಹಾಗಾಗಿ ನಾವು ಅಡುಗೆ ರೆಡಿ ಆಗ್ತಾನೆ ಅವನು ನೋಡ್ಕೊತಾ ಇರಬೇಕು. ಸೊ ಅದು ಸ್ವಲ್ಪ ಕಷ್ಟ. ಹಾಗಾಗಿ ಅವನನ್ನು ರೆಡಿ ಮಾಡಿದ್ದೀವಿ. ಅವನು ಹೊರಗಡೆ ಹಿಂಗೆ ಓಡಾಡ್ತಾ ಇದ್ದಾನೆ. ಆ್ಯಂಡ್ ಯಾ ದಟ್ಸ್ ಹೌ ಐ ಆಮ್ ಲುಕಿಂಗ್. ತಡೀರಿ 1 ಸೆಕೆಂಡ್, ಇಲ್ಲಿ ಇಟ್ಟು ಬಿಡ್ತೀನಿ. ನೋಡಿ ಹೀಗೆ ಕಾಣಿಸ್ತಾ ಇದೆ. ನಾನು ಯಾವುದೋ ಒಂದು ದೊಡ್ಡ ಹೆಂಗಸ ಥರ ಕಾಣಿಸ್ತಾ ಇದ್ದೀನಿ ಬಿಕಾಸ್ ಆಫ್ ದಿಸ್ ಲೂಸ್ ಬ್ಲೌಸ್. ಯಾವತ್ತೂ ಅಷ್ಟೇ ಬಟ್ಟೆ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂದರೆ ಮಾತ್ರ ಇಟ್ ಲುಕ್ ಕ್ಲಾಸಿ. ಈಗ ದೇವಸ್ಥಾನಕ್ಕೆ ಬಂದು ನಾನು ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಪಾಪಗೆ ಮುಳುಗಿಸಿದ್ದೆ. ಅವ್ನು ಬೆಳಗ್ಗೆ 8:30 ಎದ್ದವನಲ್ವ. ಸೊ ವೆರಿ 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 ಕ್ರ್ಯಾಂಕಿ, ತುಂಬ ಇದು ಮಾಡ್ತಾಯಿದ್ದ. ಸೊ ಹಾಗಾಗಿ 1 ಸೆಕೆಂಡ್ ಹಿಂಗೆ ಅಷ್ಟೇ ಜೋಳಿಗೆಯಲ್ಲಿ ಇದು ಮಾಡಿದ್ದು ಮಲ್ಕೊಂಡೇ ಬಿಟ್ಟ. ತುಂಬ ನಿದ್ದೆ ಬಂದಿತ್ತು ಅವನಿಗೆ. ಆ್ಯಸ್ ಯೂಶ್ವಲ್ ನಮ್ಮ ಸ್ಯಾಟರ್ಡೇ ನಮಗೆ ವೆಜಿಟೇಬಲ್ಸ್ ಬಂದಿದೆ, ಕ್ಲೀನ್ ಮಾಡಬೇಕು. ಆ್ಯಂಡ್ ನನ್ನ ಹಸ್ಬೆಂಡು ಕೈ ಸಿಕ್ಕಾಬಿಟ್ಟೆ ನೋವು ಆಗಿಬಿಟ್ಟಿದೆ ಅವನಿಗೆ. ಪಾಪ ಅವನಿಗೆ ಅದು ಮೆಟ್ರಲ್ಲಿ ಯಾರೋ ಹೀಗೆ ಜೋರಾಗಿ ತಳ್ಳಿದ್ರಿಂದ ಇನ್ನೂ ಏಟು ಜಾಸ್ತಿ ಆಗಿದೆ. ಆ್ಯಕ್ಚುಲಿ ರಿಕವರ್ ಆಗ್ತಾಯಿತ್ತದು. ಮಝಲ್ ಕ್ರ್ಯಾಂಪ್ ಥರ ಆಗಿದೆ. ಅಂದರೆ ಜೋರಾಗಿ ಹಿಂಗೆ ಸ್ಮ್ಯಾಶ್ ಮಾಡಿದಾಗ ಅದೇನೋ ಹಿಂಗೆ ಹಿಡ್ದಂಗೆ ಆಗಿದೆ. ಸೊ ಹಾಗಾಗಿ ಅದ್ರ ಹೋಗ್ತಿತ್ತು, ಬಟ್ ಇದು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ವಿ ಮೇಡ್ ಇಟ್ ಟು ದೇವಸ್ಥಾನದಲ್ಲಿ ಇನ್ನೂ ಜನ ಇದ್ದರು. ಸ್ಯಾಟರ್ಡೇ ಇತ್ತಲ್ವ, ಸೊ ಹಾಗಾಗಿ ತುಂಬ ಜನ ಇದ್ದರು. 2 ಗಂಟೆನೇ ಆಗೋಯ್ತು ಅಲ್ಲಿಗೆ. 12:30 ಹೊರಟಿದ್ದು, 12:30 ಹೊರಟಿದ್ದು 2 ಗಂಟೆ ಆಯಿತು. ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಕಣ್ಣನ ಅದೃಷ್ಟ ನೋಡ್ರಿ, ಅವನಿಗೂ ದೇವ್ರಿಗೂ ಏನೋ ಒಂದು ಕನೆಕ್ಷನ್ ಇದೆ ಆಯಿತಾ. ಇಲ್ಲೇ ಕ್ಲೀನ್ ಮಾಡ್ಕೊಂಡು ಹಂಗೆ ಮಾತಾಡ್ತೀನಿ. ಸೊ ಅವನಿಗೂ ದೇವ್ರಿಗೂ ಏನೋ ಒಂದು ಕನೆಕ್ಷನ್ ಟೈಪ್ಸ್ ಇದೆ. ಎಲ್ಲೋದ್ರೂ ದೇವ್ರ ಹತ್ತಿರದಿಂದ ತೋರಿಸ್ತಾನೆ, ಒಂದು ಇಲ್ಲ ಬೇಗ ದರ್ಶನ ಮಾಡಿಸ್ತಾನೆ. ಐ ಡೋಂಟ್ ನೋ, ಒನ್ ಆರ್ ದಿ ಅದರ್ ವೇ ಆಗುತ್ತೆ. ಇವತ್ತು ಸೇಮ್ ಥಿಂಗ್ ಹ್ಯಾಪೆಂಡ್. ಸೊ ಏನಪ್ಪ ಅಂತಂದರೆ ಫುಲ್ ಹತ್ತಿರ ಮುಂದೆನೇ ಅದು ಹೆಂಗಂದರೆ ಒಂದು ಲೈನ್ ಈ ಥರ ಉದ್ದಕ್ಕೆ ಕೂರಿಸ್ತಾರೆ. ಅದ್ರಲ್ಲಿ ನಾವು ಫಸ್ಟ್ ನಾವು ಹೋಗೋಕ್ಕೂ ಲಾಸ್ಟ್ ಬ್ಯಾಚನ್ನ ಕ್ಲೋಸ್ ಮಾಡಿದ್ವಿ. ಆ್ಯಂಡ್ ನಾವು ಒಬ್ಬರೇ ನೆಕ್ಸ್ಟ್ ಬ್ಯಾಚಿಗೆ ನಾವೇ ಫಸ್ಟು ಹಿಂಗೆ ಮುಂದೆನೇ ಕೂತಿದ್ವಿ. ಆ್ಯಂಡ್ ಪೂಜೆ ಮಾಡೋಕ್ಕೆ ತುಂಬ ಟೈಮ್ ಮಾಡಿದ್ರು. ಸೊ ಮುಂದೆ ಕೂತ್ಕೊಂಡು ನಾನು ಕನ್ನಗೂರು ಸೂಪರಾಗಿ ನೋಡಿದ್ವಿ ವೆಂಕಟೇಶ್ವರ ದೇವರನ್ನ. ನನಗಂತೂ ಆ ದೇವಸ್ಥಾನದಲ್ಲಿ ಹೋದಾಗ ಮಂಗಳಾರತಿ ಟೈಮಲ್ಲಿ ಹೋದಾಗ ಕಣ್ಣಲ್ಲಿ ನೀರೇ ಬರುತ್ತೆ. ನನಗೆ ಗೊತ್ತಿಲ್ಲ ಅದೇನಂತ, ದೇವ್ರನ್ನ ಸುಮ್ಮನೆ ನೋಡ್ತಾ ಹಾಗೆ ನೀರು ಬರುತ್ತೆ. ಸೊ ತುಂಬ 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 ಚೆನ್ನಾಗಿ ನೋಡಿದೆ. ತುಂಬ ಖುಷಿಯಾಯಿತು ನನಗೆ ದೇವ್ರನ್ನ ನೋಡಿ. ನಮ್ಮ ಕಣ್ಣನ್ನು ಅಷ್ಟು ಉಸಿರೇ ಬಿಟ್ಟಿಲ್ಲ ಗೊತ್ತಾ. ಸುಮ್ಮನೆ ಎಷ್ಟೊತ್ತು ಒಂದು 20 ನಿಮಿಷ ಕೂತಿದ್ದೀವಿ ಅನ್ಸುತ್ತೆ. ಹಾಗೆ ಕೂತಿದ್ದ ಅವನು, ಏನು ಕೈ ಪೀ ಅಂತ ಏನೂ ಹೇಳಿಲ್ಲ, ಸುಮ್ಮನೆ ಕೂತಿದ್ದ ಅವನು. ಅವನು ಸುಮ್ಮನೆ ಕೂತಿದ್ದ. ಸೊ ಹಾಗಾಗಿ ನಮ್ಗೆ ಯಾರಿಗೂ ಏನೂ ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಎಲ್ಲಿಂದ ಶುರು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಸೊ ದೇವರನ್ನು ತುಂಬ ಚೆನ್ನಾಗಿ ನೋಡಿದ್ವಿ. ಆ್ಯಂಡ್ ಪಾಪುನ 1 ವರ್ಷದ ಒಳಗಿನ ಮಗು ಅಲ್ವಾ. ಸೊ ಹಾಗಾಗಿ ದೇವ್ರನ್ನ ಪಾದ ಮುಟ್ಟಿಸ್ತಾರೆ. ಹಾಗಾಗಿ ಪಾದನೂ ಮುಟ್ಟಿ ಬಂದ ಕಾರಣ ಇವತ್ತು. ಸೊ ತುಂಬ ಚೆನ್ನಾಗಿ
ಆಯಿತು ಎಲ್ಲ ದರ್ಶನ ಎಲ್ಲ. ಆ್ಯಂಡ್ ಅಲ್ಲಿ ಒಂದು ಅರ್ಚನೆ ಇದೆ, 100 ರೂಪಾಯಿದೇನೋ ಅರ್ಚನೆ ಮಾಡ್ತಾರೆ. ಅದನ್ನು ಮಾಡಿಸಿದ್ರೆ ಒಂದು ಡಬ್ಬ ಫುಲ್ಲು ಪ್ರಸಾದ ಕೊಡ್ತಾರೆ, ಪುಳಿಯೋಗರೆ. ಆ ಅರ್ಚನೆ ಮಾಡಿಸಿದೆ. ಸೊ ಹಾಗಾಗಿ ನಾವು ಆ ದೇವಸ್ಥಾನಕ್ಕೆ ಹೋದಾಗ ನಮ್ಮನೇಲಿ ಬ್ರೇಕ್ಫಾಸ್ಟ್ ಲಂಚ್ ಏನಿರುತ್ತೆ ಅದು ಸ್ಕಿಪ್ಪು, ಅದನ್ನೇ ತಿಂದುಬಿಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರಸಾದ ಅಲ್ಲಿ. ಸೊ ಅದನ್ನೇ ತಿಂದ್ವಿ. ಆ್ಯಂಡ್ ಪಾಪ ಅವನಿಗೆ ಗುರಿಗೆ ತುಂಬ ಸುಸ್ತಾಗಿದೆ, ಅದಕ್ಕೆ ಅವ್ನು ಮಲ್ಕೊಂಡಿದ್ದಾನೆ. ಆಯಿಂಟ್ಮೆಂಟು ಮತ್ತು ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಅಷ್ಟರೊಳಗೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ. ಬಿಕಾಸ್ ಕಾನ ಇದ್ದರೆ ನಮಗೇನೂ ಮಾಡೋಕ್ಕೆ ಬಿಡಲ್ಲ. ಸೊ ಲೆಟ್ಸ್ ಡೂ ಇಟ್. ಹೆಂಗಪ್ಪ ಅಂತಂದರೆ ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ಹಿಸ್ ಸ್ಲೀಪ್ ಪ್ಯಾಟ್ರನ್. ಅವ್ನು ಮಲ್ಕೊಂಡ್ರೆ ತುಂಬ ಖುಷಿಯಾಗಿ ಆರಾಮಾಗಿ ಇರ್ತೇವೆ. ಅದೇ ಅವ್ನು ಮಲ್ಕೊಳ್ಳಿಲ್ಲಂದರೆ ಎಲ್ಲ ತಲೆ ಕೆಳಗಾಗಿ ಹೋಗುತ್ತೆ ನಮ್ಮ ಕೆಲಸಗಳು. ಸೊ ನಾವು ಖುಷಿಯಾಗಿರ್ತೀವಿ. ಅವ್ನು ಮಲ್ಕೊಂಡ್ರೆ ನಮ್ಮ ಮುಖ ನೋಡಿನೇ ನೀವು ಗೆಸ್ ಮಾಡಿಬಿಡ್ಬೋದು, ಓ ಇವತ್ತು ಕಾನ ಚೆನ್ನಾಗಿ ಮಲಗಿದ್ದಾನೆ ಅನಿಸುತ್ತೆ, ಅದಕ್ಕೆ ಫುಲ್ ಖುಷಿಯಾಗಿದ್ದಾರೆ ಅಪ್ಪ ಅಮ್ಮ ಅಂತ ಅಂದ್ಕೊಳ್ತೀರ ನೀವು. ಸೊ ಯಾ, ಲೈಫ್ ಎಷ್ಟು ಹೇಗೆ ಚೇಂಜ್ ಆಗುತ್ತೆ ಅಲ್ವಾ. ಆ್ಯಂಡ್ ಸ್ಮಾಲ್ ಹಾಗೆ ಸ್ಟೋರಿ ಟೈಮ್ ಮಾಡ್ತೇನೆ. ಸ್ಮಾಲ್ ಗ್ಲಿಮ್ಸ್ ಆಫ್ ನಮ್ಮ ಸ್ಟೋರಿ, ನಮ್ಮ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ. ಸೊ ನಾನು ಅವನ್ನ ಮೀಟ್ ಆಗಿದ್ದು ನೋಡಿದ್ದು 2012 ಅಲ್ಲಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆದಾಗ. ಆ್ಯಂಡ್ ದೆನ್ ಸ್ಟ್ರೈಟ್ ಫಾರ್ವರ್ಡ್ ಟು ಆಫ್ಟರ್ ಎನ್ ಇಯರ್ he started liking me. ಸೊ ಏನಪ್ಪ ಅಂತಂದರೆ ಒಂದಷ್ಟು ಹುಡುಗಿರ ಮೇಲೆ ಅವನಿಗೆ ಕಣ್ಣಿರುತ್ತೆ ಕಾಲೇಜಲ್ಲಿ. ಓಕೆ, ಅವರೆಲ್ಲ ಸೂಪರ್ ಫಿಗರ್ಗಳು. ಓಕೆ, ಅದ್ರಲ್ಲಿ ನಾನು ಒಬ್ಬಳು. ಸುಮ್ಮನೆ ಡವ್ ಮಾಡ್ತಿದ್ದೀನಿ ಅಂತ ಅಂದ್ಕೊಬಿಡಿ, ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದೆ ಆಯಿತಾ ಕಾಲೇಜಲ್ಲಿ. ಸೊ ಸುಮಾರು ಜನ ಚೆನ್ನಾಗಿರೋ ಹುಡುಗಿಯರನ್ನೆಲ್ಲ ಟಾಪ್ 5 ಕ್ಲಾಸಲ್ಲಿ ನಮ್ಮ ಏಜ್, ನಮ್ಮ ಇದರಲ್ಲಿ 2 ಸೆಕ್ಷನ್ಸ್ ಇತ್ತಲ್ಲ, ಸೊ 2ರಲ್ಲೂ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಂತ ಯಾರು ಚೆನ್ನಾಗಿದ್ದಾರೆ ಹುಡುಗಿರು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಓಕೆ ಎಲ್ಲರೂ ಒಂದೊಂದು ರೀಸನಿಂದ ಓಕೆ ಮೋಸ್ಟ್ಲಿ ಸೆಟ್ ಆಗೋಲ್ಲ, ಹಾಗೆ ಹಿಂಗೆ ಏನೇನೋ ಮಾಡಿ ಕೊನೆಗೆ ನನಗೆ ಫಿಕ್ಸ್, ಓಕೆ ಲೆಟ್ಸ್ ಟ್ರೈ ಫಾರ್ ಹರ್ ಅಂತ ಅವನು ನನಗೆ ಟ್ರೈ ಮಾಡಿದ್ದು. ಸೊ ಹಾಗೆ ಒಂದು ಸಲ ಏನಾಗುತ್ತೆ, ನಮಗೆ ಎತ್ನಸ್ ಅಂತ ಒಂದು ಇದಿರುತ್ತೆ. ಅಂದರೆ ನಮಗೆ ಈ ಫೈನಲ್ ಇಯರ್ಗೆ ಗ್ರೂಪ್ ಡಿಸ್ಕಷನ್ ಮಾಡೋದು ಅಥವಾ ಆ್ಯಪ್ಟಿಟ್ಯೂಡ್ ಹೆಂಗೆ ಸಾಲ್ವ್ ಮಾಡೋದು, ಅದು ಇದು ಒಂದೊಂದಷ್ಟು ಇದಿರುತ್ತಾ. ಸೊ ಆ ಥರದ್ದು ನಮಗೆ ಸೆಷನ್ ಇಟ್ಟಿರ್ತಾಯಿದ್ರು ಆವಾಗವಾಗ, ಸೆಕೆಂಡ್ ಇಯರು ಆ ಥರ ಎಲ್ಲ ಇದ್ದಾಗ. ಸೊ ಆ ಇದರಲ್ಲಿ ನಾನು ಅವನು ಪಾರ್ಟ್ನರ್ ಆಗಿಬಿಟ್ವಿ. ಸೊ ಅದ್ರಲ್ಲಿ ಹೆಂಗೆ ಅಂದರೆ ಜನರಲಾಗಿ ಸುಮ್ಮನೆ ಹಾಗೆ ಮಾತಾಡಬೇಕು, ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಅಂದರೆ ಇಟ್ಸ್ ಬೇಸಿಕಲಿ ಇದು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅದು ಇರೋದು. ಓಕೆ, ಸೊ ಇದರಲ್ಲಿ ನಾನು ಅವನು ಪೇರ ಆಗ್ತೀವಿ. ಸೊ ನಾನು ಹಾಗೆ ಮಾತಾಡ್ತಿರ್ತೀನಿ, ಮೂರು ಯಾವುದು ಏನು ಎತ್ತ ಅದು ಇದೆಲ್ಲ ಕೇಳ್ತೇನೆ. ಮಾತಾಡಿದಾಗ ಏನೋ ಕೇಳ್ತೀನಿ ಆಯಿತಾ, ಪರ್ಸ್ನಲ್ ವಿಷಯನೇ, ನನಗೆ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ತೀನಿ. ಸುಮ್ಮನೆ ಪರ್ಸ್ನಲ್ಗೆಲ್ಲ ಹೋಗೋದು ಬೇಡ, ಆ ಥರ ಅಷ್ಟೊಂದು ಡೀಪಾಗಿ ಮಾತಾಡೋದು ಬೇಡ ಅಂತ ತುಂಬ ರೂಡಾಗಿ ನನಗೆ ಸ್ಟ್ರೈಟ್ ಫಾರ್ವರ್ಡ್ ಫೇಸಲ್ಲಿ ರಿಜೆಕ್ಟ್ ಮಾಡಿಬಿಟ್ಟ ಅವನು ನನಗೆ. ಐ ಆಮ್ ಲೈಕ್, ನಾನು ಏನು ತಪ್ಪು ಮಾತಾಡಿದೆ, ಏನಕ್ಕೆ ಹಿಂಗೆ ಮಾಡ್ದೆ ಅವನು, ನನಗೊಂಥರ ಅಸಹ್ಯ ಅನ್ನಿಸ್ಬಿಡ್ತು. ಅವನು ಮುಖದ ಮೇಲೆ ಹಿಂಗೆ ಒಂಥರ ಸ್ಲ್ಯಾಪ್ ಮಾಡ್ದಂಗೆ ಇತ್ತು ನನಗೆ ಅವ್ನು ಹೇಳಿದ್ದು. ಸೊ ಹಂಗೆ ಮಾಡಿಬಿಡ್ತಾನೆ. ಆವಾಗ ನಾನು ಈ ಹುಡುಗ ಒಂಥರ ವಿಚಿತ್ರ ಅನ್ಸತ್ತಪ್ಪ ಅಂತೇಳ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ನಾನು ಅವನ ಹತ್ರ ಏನು ಅಷ್ಟೊಂದು ಮಾತಾಡೋಕ್ಕೆ ಹೋಗಲ್ಲ. ಸೊ ಹಿಂಗಾಗುತ್ತೆ. ಆ್ಯಂಡ್ ಅದು ರೀಸನ್ ಏನಪ್ಪ ಅಂತಂದರೆ ಮಾಮ್ ಇದ್ದಾರೆ ಅಷ್ಟೇ. ಹಿ ಲಾಸ್ಟ್ ಹಿಸ್ ಫಾದರ್ ವೆನ್ ಹಿ ವಾಸ್ ಅಟ್ 8th ಸ್ಟ್ಯಾಂಡರ್ಡ್. ಸೊ ಅದೇ ರೀಸನ್ಗೆ ಹಿ ಡೋಂಟ್ ವಾಂಟ್ ಟು ಲೈಕ್ ತುಂಬ ಪರ್ಸ್ನಲ್ ಆಗಿ ಹೋಗೋದು ಬೇಡ ಅನ್ನೋ ಇಂಟೆನ್ಷನಲ್ಲಿ ಅವನು ಹೇಳಿದ್ದು. ಅದು ನನಗೆ ಲೇಟರ್ ನಾನು ಗೊತ್ತಾಗಿತ್ತು. ಸೊ ಆಗ ನನಗೇನು ಅನ್ನಿಸ್ತು ಅಂತ ಹೇಳ್ತಿದ್ದೀನಿ.
ದಿಸ್ ಇಸ್ ಮೈ ಸೈಡ್ ಆಫ್ ಸ್ಟೋರಿ. ಓಕೆ, ಅದು ಅವ್ನ ಸೈಡ್ ಆಫ್ ಸ್ಟೋರಿನ ಮೋಸ್ಟ್ಲಿ ಇನ್ನೊಂದ್ಸಲ ಇಬ್ಬರು ಕೂತ್ಕೊಂಡು ಮಾತಾಡ್ತೀವಿ ಆವಾಗ. ಸೊ ಹಾಗೆ ಆಯಿತು. ಆವಾಗ ನನಗೆ ಸಿಕ್ಕಾಬಟ್ಟೆ ರೂಡು ಆ ಥರ ಎಲ್ಲ ಅನಿಸಿತ್ತು ನನಗೆ. ಆಮೇಲೆ ಕೆಲವು ದಿನಗಳ ನಂತರ ಏನು ಮಾಡ್ತಾರೆ, ಅವ್ರ ಫ್ರೆಂಡ್ಸು ಅದು ಇದೆಲ್ಲ ಸ್ವಲ್ಪ ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಬಂದಾಗ ಅವನ ಹೆಸ್ರು ಹೇಳೋದು, ಅವ್ನು ಬಂದಾಗ ನನ್ನ ಹೆಸ್ರು ಹೇಳೋದು. ಸೊ ಹಿಂಗೆ ಐ ಆಮ್ ಲೈಕ್ ಸ್ಟಾರ್ಟೆಡ್ ಗೆಟ್ಟಿಂಗ್ ಓಕೆ, ಏನೋ ಎಲ್ಲೋ ಮಿಸ್ ಹೊಡಿತದೆ ಅಂತ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ಇವನೇನು ಮಾಡ್ತಿದ್ದ, ನನ್ನ ಹತ್ರ ಚಾಟ್ ಮಾಡ್ತಾಯಿದ್ದ ಫೇಸ್ಬುಕ್ಕಲ್ಲಿ. ಆವಾಗೆಲ್ಲ ಫೇಸ್ಬುಕ್ ಟೈಮ್. ಸೊ ಅವಾಗ ಚಾಟ್ ಮಾಡ್ತಾಯಿದ್ದ. ವಾಟ್ಸಪ್ ಅವಾಗ ತಾನೇ ಬಂದಿತ್ತು. ಸೊ ಚಾಟ್ ಮಾಡುವಾಗ ನಾನು ಹಿಂಗೆ ಒಂದು ಹುಡುಗಿನ ಇಷ್ಟಪಡ್ತಾಯಿದ್ದೀನಿ, ಅವಳು ಹಿಂಗಿದ್ದಾಳೆ ಹಂಗಿದ್ದಾಳೆ, ನನಗೆ ಅವಳು ಕಂಡ್ರೆ ಇಷ್ಟ, ಬಟ್ ನಾನು ಇನ್ನೂ ಅಪ್ರೋಚ್ ಮಾಡಿಲ್ಲ, ಹೆಂಗೆ ಅಪ್ರೋಚ್ ಮಾಡೋದು, ಏನು ಹುಡುಗಿರಿಗೆ ಏನು ಇಷ್ಟ ಆಗುತ್ತೆ, ಏನು ಆ ಥರ ನನ್ನ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡ್ದೆ. ಆ್ಯಂಡ್ ಐ ವಾಸ್ ಸೋ ಶ್ಯೂರ್, ನನಗೆ ಗೊತ್ತಿತ್ತು ಆ ಹುಡುಗಿ ನಾನೇ ಅಂತ. ಬಟ್ ಸ್ಟಿಲ್ ಐ ವಾಸ್ ಗಿವಿಂಗ್ ಹಿಮ್ ದಿಸ್ ಸಜೆಷನ್, ಓಕೆ ಹಿಂಗೆ ಮಾಡು ಮೇ ಬಿ ಶಿ ವಿಲ್ ಲೈಕ್ ಇಟ್, ಹಾಗೆ ಹಿಂಗೆ. ಬಿಕಾಸ್ ಅಂಟಿಲ್ ಅನ್ಲೆಸ್ ಅವ್ನು ಬಂದು ಹೇಳೋವರೆಗೂ ಆಮೇಲೆ ನಾನು ಐ ನೋ ನೀನು ಇಷ್ಟಪಡ್ತಿರೋ ಹುಡುಗಿ ನಾನೇ ತಾನೇ ಅಂತ ನಾನು ಮತ್ತೆ ಮುಂದೆ ಹೇಳಿಬಿಟ್ರೆ, ಇಲ್ಲ ಅಂತ ಅಂದ್ಬಿಟ್ರೆ ನನ್ನ ಮರ್ಯಾದೆ ಹೋಗಲ್ವಾ. ಸೊ ಹಂಗಾಗಿ ನಾನು ಹೇಳೋಕ್ಕೆ ಹೋಗಿದ್ದಿಲ್ಲ. ಹೌದಾ, ಓಕೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ನಾನು ಸುಮ್ಮನೆ ಹೇಳ್ತಾ ಇದ್ದೆ ನಾನು ಅವಾಗ. ಸೊ ಹಾಗೆ ನಡೀತಾ ಬಂತು. ಆಮೇಲೆ ನಾನು ಒಂದಿನ ನಾನು ನೋಡೋ ತನಕ ನೋಡಿದೆ. ಆಮೇಲೆ ನಾನೇ ಕೇಳಿದೆ, ನನಗೆ ಗೊತ್ತು ನೀನು ಯಾವ ಹುಡುಗಿಗೆ ಲೈನ್ ಹೊಡಿತಾ ಇದೆಯಾ ಅಂತ, ಆ ಹುಡುಗಿ ನಾನೇ ತಾನೇ ಅಂತ ನಾನೇ ಕೇಳಿಬಿಟ್ಟೆ, ನನಗೆ ತಲೆ ಕೆಟ್ಟೋಗ್ಬಿಟ್ಟು. ಆಮೇಲೆ ಹಾಂ ಹೌದು ಅಂತೇಳ್ಬಿಟ್ಟು ಅವನು ಒಪ್ಕೊಂಡ. ಆವಾಗ ಏನೂ ಅಷ್ಟೊಂದು ಇರಲಿಲ್ಲ, ವಿ ವರ್ ಜಸ್ಟ್ ಲೈಕ್ ಫ್ರೆಂಡ್ಸ್. ಅವ್ನು ಮಾತ್ರ ಒನ್ ಸೈಡೆಡ್ ಲವ್ ಸ್ಟೋರಿ. ಸೊ ಹೀಗೆ ಪ್ರಾಜೆಕ್ಟ್ಸಲ್ಲಿ ಹೊರಗೆ ಹೋದಾಗ ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗ ಯೂಸ್ ಟು ಕೇರ್ ಟೂ ಮಚ್, ವೇ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್, ವೇ ಬಿಯಾಂಡ್ ಈವನ್ ಇನ್ ಮೈ ಡ್ರೀಮ್ಸ್ ಆಲ್ಸೋ ಐ ಕ್ಯಾನ್ ಇಮ್ಯಾಜಿನ್. ಓಕೆ, ಒಂದು ಬಾಯ್ ಇಷ್ಟೊಂದು ಕೇರ್ ಮಾಡ್ಬೋದು ಅಥವಾ ಇಷ್ಟೊಂದು ಒಂದು ಹುಡುಗಿನ ಇಷ್ಟಪಡ್ಬೋದು ಮ್ಯಾಡ್ಲಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ನಾನು ಅವನಿಗೆ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೆ, ನಾನು ಐ ಡೋಂಟ್ ಥಿಂಕ್ ಸೊ ನಾವಿಬ್ಬರು ಸೂಟ್ ಆಗ್ತೀವಿ, ನಾವಿಬ್ಬರು ಮದುವೆ ಎಲ್ಲ ಆಗ್ತೀವಿ ಅನ್ನೋದು ಸೀನೇ ಇಲ್ಲ, ಸುಮ್ಮನೆ ಟ್ರೈ ಮಾಡೋಕ್ಕೆ ಹೋಗಬೇಡ ನೀನು, ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಅಂತ ಅವನಿಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದೆ ನಾನು. ಬಟ್ ಸ್ಟಿಲ್ ಅವನು ಇದೇನಿದು, ಓಕೆ ಒಂದು ಸೆಕೆಂಡ್, ಇಷ್ಟೊಂದು ಸಪೋರ್ಟಾಗಿ ಕಳಿಸಿದ್ದಾರೆ, ಒಂದು ನಿಮಿಷ. ನನ್ನ ಮಗ ಎದ್ಬಿಟ್ಟ ಮಧ್ಯದಲ್ಲಿ. ಸೊ ಹಂಗಾಗಿ ಹೋಗಿದ್ದೆ, ಒಂದು ಸೊಪ್ಪನ್ನು ಹಾಗೆ ಬಿಡಿಸ್ತಾ ಮಾತಾಡ್ತೇನೆ. ಓಕೆ, ಸೊ ಎಲ್ಲಿಗೆ ಬಿಟ್ಟಿದ್ದೆ ನಾನು ಸ್ಟೋರಿ ಎಲ್ಲಿಗೋ ಬಿಟ್ಟಿದ್ದೆ, ಮರ್ತೋಯ್ತು ಗೈಸ್. ಹಾಂ, ಹಿ ಯೂಸ್ ಟು ಕೇರ್ ಮಿ ಅ ಲಾಟ್. ಓಕೆ, ಅದಕ್ಕೇ ನನಗೆ ತುಂಬ ಇಂಪ್ರೆಸ್ ಆಗಿದ್ದು. ಸೊ ನಾನು ಸುಮಾರು ಟೈಮ್ ತೊಗೊಂಡೆ, ಅಂದರೆ ಇಮಿಡಿಯೇಟಾಗಿ ಒಪ್ಕೊಂಡಿದ್ದಲ್ಲ ಅದು. ಅವನನ್ನು ತುಂಬ ದಿನ ನೋಡಿ ಅಂದರೆ ನಾಟ್ ಈವನ್ ಎ ಸಿಂಗಲ್ ಡೇ ಕೂಡ ಅವನು ಗಿವ್ ಅಪ್ ಮಾಡಲಿಲ್ಲ. ಅಂದರೆ ಹಿ ಜಸ್ಟ್ ಪೌರ್ಡ್ ಆಲ್ ಹಿಸ್ ಲವ್ ಟು ಮಿ, ಅಷ್ಟೇ ಹೇಳ್ತೀನಿ. ಎವ್ರಿ ಸಿಂಗಲ್ ಡೇ ಹಿ ಜಸ್ಟ್ ಪೌರ್ಡ್ ವಿತೌಟ್ ಥಿಂಕಿಂಗ್ ಅವಳು ನಂಗೆ ಸಿಗಲ್ವಾ ಅದನ್ನೆಲ್ಲ ಅವ್ನು ಯೋಚನೆ ಮಾಡಲಿಲ್ಲ. ಆ್ಯಂಡ್ ಅವ್ನು ನನಗೆ ಅಂತ ಹೇಳಿದ್ದು, ನಾನು ಅವನಿಗೆ ಕ್ಲಿಯರಾಗೂ ಹೇಳಿದ್ದೆ, ಲೈಕ್ ಐ ಡೋಂಟ್ ಥಿಂಕ್ ಸೊ ಇದು ನಮಗೆ ವರ್ಕೌಟ್ ಆಗುತ್ತೆ, ಬೇಡ ಅಂತಲೇ ನಾನು ಅವನಿಗೆ ಹೇಳಿದ್ದಿದ್ದು. ಸೊ ಹಾಗಾಗಿ ಅವನಿಗೆ ಸಿಗ್ತಾಳೆ ಅನ್ನೋದಕ್ಕಿಂತ ಸಿಗಲ್ಲ ಅನ್ನೋದ್ರ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಅನಿಸುತ್ತೆ ಅಂತ ಅವನು ಹೇಳಿದ್ದ. ಸೊ ಅಂದ್ರೂ ಬಟ್ ಎವ್ರಿ ಡೇ ಎಫರ್ಟ್ ಹಾಕ್ತಾನೇ ಇದ್ದ. ಸೊ ಅಲ್ಟಿಮೇಟ್ಲಿ ಒಂದಿನ ನನಗೆ ತುಂಬ ಇಷ್ಟ ಆದ ಅವನು. ಆ್ಯಂಡ್ ಅವಾಗೆಲ್ಲ ಫೋನಲ್ಲಿ ಒಂದು 5 ನಿಮಿಷ ಏನೋ ಒಂದು ಸ್ವಲ್ಪ ಮಾತಾಡ್ತಾಯಿದ್ವಿ. ಸೊ ಎವ್ರಿ ಟೈಮ್ ಅವನು ಕಾಲ್ ಕಟ್ ಮಾಡುವಾಗ ಹಿ ಯೂಸ್ ಟು ಸೇ ಐ ಲವ್ ಯು. ಇಟ್ಸ್ ಸುಮಾರು ವರ್ಷಗಳಿಂದನೇ ಅದನ್ನು ಹಾಗೆ ಹೇಳ್ತಾನೇ ಇರ್ತಿದ್ದ ಅವನು ಸ್ಟೋರಿ. ಸೊ ಎಲ್ಲಿದ್ದೆ ನಾನು, ಎವ್ರಿ ಡೇ ನನಗೆ ಎಫರ್ಟ್ ಆಗ್ತಾಯಿದ್ದು ನನಗೆ ತುಂಬ ಇಷ್ಟ ಆಯಿತು. ಸೊ ಆ್ಯಂಡ್ ಅದೇ ಎವ್ರಿ ಡೇ ಏನು ಮಾಡ್ತಿದ್ದ, ಅವ್ನು ಕಾಲ್ ಇಡೋಕ್ಕಿಂತ ಮುಂಚೆ ಲೈಕ್ ಐ ಲವ್ ಯು ಬಾಯ್ ಅಂತ ಇಡ್ತಾಯಿದ್ದೆ. ನಾನು ಓಕೆ ಬಾಯ್ ಅಂತ ಇಡ್ತಾಯಿದ್ದೆ, ನಾನೇನು ರಿಪ್ಲೈ ಮಾಡ್ತಿರಲಿಲ್ಲ. ಸೊ ಒನ್ ಡೇ ಏನು ಮಾಡಿದೆ, ನಾನು ಸಡನ್ನಾಗಿ ಐ ರಿಪ್ಲೈಡ್ ಟು ಹಿಮ್ ಸೇಯಿಂಗ್ ಐ ಲವ್ ಯು ಟು ಅಂತ. ಇವಸ್ಸು ಏನಂದೆ ಅಂತ ಒಂದು ಫುಲ್ ಖುಷಿಯಾಗ್ಬಿಟ್ಟು ಆವತ್ತು. ಸೊ ದಟ್ಸ್ ಹೌ ಆ ಲವ್ ಸ್ಟೋರಿ ಸ್ಟಾರ್ಟೆಡ್.
ಆ್ಯಂಡ್ ಯಾ ಅದಾದಮೇಲೆ ಇಡೀ ನಮ್ಮ ಕ್ಲಾಸಲ್ಲಿ ಎಲ್ರಿಗೂ ಪಾರ್ಟಿ ಕೊಡಿಸ್ಬಿಟ್ಟಿದ್ದಾನೆ ಖುಷಿಗೆ. ಆ್ಯಂಡ್ ನನ್ನ ಬರ್ಡೇಗೆ ಏನು ಮಾಡ್ತಿದ್ದ, ಚಾಕ್ಲೇಟ್ಸ್ ಏನಾದರೂ ತಂದಿರ್ತಿದ್ದಲ್ಲ, ನಾನು ಇಸ್ಕೊಂಡಿಲ್ಲ ಅಂತಂದರೆ, ಅಥವಾ ಹಂಗಿಲ್ಲ ಆ್ಯಕ್ಚುಲಿ ಕೊಟ್ಟಿದ್ದ ಅನ್ಸುತ್ತೆ, ಇಸ್ಕೊಂಡಿದ್ದೀನಿ ನೆನಪಿರಂಗೆ. ಅಲ್ಲಿ ನಮ್ಮದು ಕಾಲೇಜ್ ಏನಾಗ್ತಿತ್ತು, ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡೋರಲ್ಲಿ ಕಾಲೇಜಲ್ಲಿ. ಸೊ ಅಲ್ಲಿ ಮಕ್ಕಳೆಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಮಾಡೋವಂಥವ್ರು ಮಕ್ಕಳು ಇರ್ತಾರಲ್ವ, ಸೊ ಅವ್ರಿಗೆಲ್ಲ ಹೋಗಿ ಚಾಕ್ಲೇಟ್ಸ್ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದ ಖುಷಿಗೆ. ಸೊ ಹೀಗೆ ಶುರುವಾದದ್ದು ನಮ್ಮ ಲವ್ ಸ್ಟೋರಿ. ಸೊ ಅಲ್ಲಿಂದ ಇಲ್ಲಿ ತನಕ ಸುಮಾರನ್ನು ನೋಡಿದ್ದೇವೆ. ಅಂದರೆ ಫಸ್ಟ್ ಕಾಲೇಜಲ್ಲಿ ಜೊತೆಲಿದ್ದು, ಆ್ಯಂಡ್ ನನಗೇನೋ ನೆನಪಿದೆ ಕಾಲೇಜ್ ಮೆಮೊರೀಸ್ ಅಂದರೆ, ನಾನು ಕುತ್ಕೊಂಡು ಅವನಿಗೆ ಓದಿಸ್ತಾ ಇದ್ದೆ, ಇದು ಹಾಗೆ ಪ್ರೋಗ್ರಾಮ್ಸು ಅದನ್ನೆಲ್ಲ ನೀಟಾಗಿ ನಾನು ಅರ್ಥ ಮಾಡಿಕೊಂಡು. ಆ್ಯಕ್ಚುಲಿ ನಾನು ಅವನಿಗೆ ಹೇಳ್ಕೊಡ್ಬೇಕಲ್ಲ ಅಂತ ನಾನು ಎಕ್ಸ್ಟ್ರಾ ಕಾನ್ಷಿಯಸಲ್ಲಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊತಾ ಇದ್ದೆ. ಆ್ಯಂಡ್ ಅರ್ಥ ಮಾಡ್ಕೊಂಡು ಅವನಿಗೆ ನನಗೆ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿಸ್ತಾ ಇದ್ದೆ. ಸೊ ಹೀಗೆ ಮಾಡ್ತಾಯಿದ್ವಿ. ಹಂಗೆ ಇಬ್ಬರು ಕೂಡ ಓದ್ತಾಯಿದ್ವಿ. ಆ್ಯಂಡ್ ಸುಮಾರು ಕಾಲ್ ಬಂತು. ಸೊ ತುಂಬ ನೋಡಿದ್ದೀವಿ ಕಾಲೇಜ್ ಇದರಲ್ಲಿ. ಅದೇ ತುಂಬ ನೆನಪು ಅಂತಂದರೆ, ಲೈಬ್ರರಿಲಿ ಕುತ್ಕೊಂಡು ಅವನಿಗೆ ಪ್ರೋಗ್ರಾಮ್ಸ್ಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಲ್ಯಾಬ್ ಪ್ರೋಗ್ರಾಮ್ಸ್ ಎಲ್ಲ ಅವನಿಗೆ ಅರ್ಥ ಆಗೋಂಗೆ. ಸ್ಟಡಿ ಹಾಲಿಡೇಸಲ್ಲೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ. ಆ್ಯಂಡ್ ಒಂಥರ ಮೆಮೊರಿ ತುಂಬ ಚೆನ್ನಾಗಿದೆ ಇನ್ನು. ಆ್ಯಂಡ್ ಪ್ರೋಗ್ರಾಮ್ಸ್ ಇದರಲ್ಲೆಲ್ಲ ಕುತ್ಕೊಂಡು ಅವನಿಗೆ ಅಂದರೆ ಲ್ಯಾಬಲ್ಲಿ ಹೋಗಿ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಒಂದೊಂದು ಸಲ ಎಲ್ಲ ಬರೆದಿರ್ತಿದ್ದ, ಕೊನೆಗೆ ಒಂದು ಚೂರು ಏನೋ ಸ್ಟ್ರಕ್ ಆಗಿದ್ದ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಿದ್ದೆ. ಅದಕ್ಕೆ ಯಾವುದೋ ಒಬ್ಬರು ಟೀಚರು ಯಾರೋ ಒಂದು ಟಾನ್ ಮಾಡಿದರು, ನಿನಗೆ ಬಿಡಪ್ಪ, ನಿನಗೆ ಬಂದು ಎಲ್ಲ ನಿಂತ್ಕೊಂಡು ಹೇಳ್ಕೊಡೋರಿದ್ದಾರೆ ಹಾಗೆ ಹಿಂಗೆ ಅಂತ ಏನೋ ಒಬ್ಬರು ಲೇಡಿ ಟೀಚರ್ ಏನೋ ಟಾನ್ ಮಾಡಿದರು. ನನಗೇನೋ ಎಕ್ಸಾಕ್ಟಾಗಿ ನೆನಪಿಲ್ಲ ಅದು. ಸೊ ಅಲ್ಲಿಂದ ಇಲ್ಲಿ ತನಕ. ಆಮೇಲೆ ಅವನು ದುಬೈಗೆ ಹೋದ ಜಾಬು ಇದರಿಂದ. ಸರಿ, ನನಗೆ ಜಾಬು ಮೈಸೂರಲ್ಲಾಯಿತು, ನನಗೆ ಜಾಬ್ ಮೈಸೂರು, ಅವನಿಗೆ ಬೆಂಗಳೂರು. ಸೊ ಅಗೇನ್ ಲಾಂಗ್ ಡಿಸ್ಟೆನ್ಸ್. ಯಾವಾಗಲಾದರೂ ಒಂದೊಂದು ಸಲ ಎಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಮೀಟ್ ಆಗ್ತಿದ್ವಿ ಮಾಲಲ್ಲಿ, ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಅವ್ನು ದುಬೈಗೆ ಹೋದ. ದುಬೈಲಿ ಅಗೇನ್ ವೆರಿ ವೆರಿ ಲಾಂಗ್ ಡಿಸ್ಟೆನ್ಸ್, ಸುಮಾರು ವರ್ಷ. ಹಾಗೆ ಟೈಮು ಡ್ಯೂರೇಷನ್ ಮ್ಯಾಚ್ ಆಗ್ತಿರ್ಲಿಲ್ಲ. ಅವನಿಗೆ ಯಾವಾಗಲೂ ನನಗೆ ಯಾವಾಗಲೂ ಟೈಮು, ನಾನು ಮಲ್ಕೋಬೇಕು, ಅವ್ನು ಮಲ್ಕೋಬೇಕು. ಸೊ ಹೀಗೆ ತುಂಬ ಟೈಮ್ ಡಿಫ್ರೆನ್ಸಸ್ ಇರ್ತಾಯಿತ್ತು. ಆ್ಯಂಡ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್. ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ ನಿಜ ರಿಲೇಷನ್ಶಿಪ್ ತುಂಬ ಟೆಸ್ಟ್ ಮಾಡುತ್ತೆ ಆಯಿತಾ. ಮೀಟ್ ಆಗ್ತಿರ್ಬೇಕಾದ್ರೆ ಅದೊಂಥರ, ಬಟ್ ಲಾಂಗ್ ಡಿಸ್ಟೆನ್ಸಲ್ಲಿ ಇಟ್ಸ್ ಅನದರ್ ಲೆವೆಲ್ ರಿಲೇಷನ್ಶಿಪ್ ಟೆಸ್ಟ್ ಆಗೋದು. ಸೊ ಹಾಗಾಯಿತು. ಅದಾದಮೇಲೆ ಅದನ್ನು ಪಾರ್ ಮಾಡಿದ್ವಿ, ಬಂದ್ವಿ. ಆಮೇಲೆ ಅವನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ, ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಆಮೇಲೆ ಪೇರೆಂಟ್ಸ್ನೆಲ್ಲ ಒಪ್ಸಿದ್ವಿ. ಅದು ತುಂಬ ದೊಡ್ಡ TDS ಟಾಸ್ಕೆ ಬಿಡಿ, ಅದು ಪೇರೆಂಟ್ಸ್ನ ಒಪ್ಸೋದು. ನಮ್ಮ ಪೇರೆಂಟ್ಸ್, ನಮ್ದು ಇಡೀ ಫ್ಯಾಮಿಲಿಯಲ್ಲಿ ಲೈಕ್ ಇಟ್ಸ್ ನ್ಯೂ ಥಿಂಗ್ ಆಯ್ತಾ ಈ ಥರ ಲವ್ ಮ್ಯಾರೇಜ್ ಆ ಥರ ಎಲ್ಲ ಅದೆಲ್ಲ ಯಾವಾಗಲೂ ನಡೆದಿಲ್ಲ. ಸೊ ಹಾಗಾಗಿ ಅವರಿಗೆ ತುಂಬ ಕಷ್ಟ ಇತ್ತು ಅದನ್ನು ಅಕ್ಸೆಪ್ಟ್